ಈ ಸಿನಿಮಾದಲ್ಲಿ ತುಂಬ ಎಕ್ಸೈಟಿಂಗ್ ವಿಷಯ ಅನ್ನೋದೇ ಪವಿತ್ರನ್ ಸರ್ ಜೊತೆ ಕೆಲಸ ಮಾಡಿದ್ದು. ತುಂಬ ಹಿರಿಯ ನಿರ್ದೇಶಕರು, ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ ಸಿನಿಮಾಗಳನ್ನ ನೀಡಿದವರು. ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು, ಶರತ್ ಕುಮಾರ್ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳು ಮಾಡಿದರು. ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು, ಪೂಜಾ ಭಟ್ಟು, ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು. ಅವ್ರ ಜೊತೆ ವರ್ಕ್ ಮಾಡುವಾಗ ನಮಗೊಂದಿರುತ್ತೆ, ನಮಗೂ ಏನಾದರೂ ಕಲಿಯೋಕ್ಕೆ ಸಿಗತ್ತೆ ಇಲ್ಲಿ ಹೊಸದಾಗಿ ಅಂತ. ಅವರ ಎಕ್ಸ್ಪೀರಿಯೆನ್ಸನ್ನು ನಾವು ಗ್ರ್ಯಾಬ್ ಮಾಡ್ಬೋದು ಅನ್ನೋದಿರುತ್ತೆ. ನನಗೆ ತುಂಬ ವಿಶೇಷ ಅನಿಸಿದ್ದು, ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅವರು. ಅಂದರೆ ಈಗ ನಾನು 6 ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದ್ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ, ಮತ್ತು ನಮ್ಮ ಪ್ರಸನ್ನ ಅಂತ ಅವ್ರದ್ದೊಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಅವ್ರ ಜೊತೆ ಅವ್ರ ಹತ್ರ ತಮಿಳ್ ಅರ್ಥ ಕೇಳಿ, ನನ್ನ ಹತ್ರ ಕನ್ನಡ ಅರ್ಥ ಕೇಳಿ, ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾಯಿದ್ರು ಅವರು. ಅದು ತುಂಬ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಪವಿತ್ರನ್ ಸರ್. ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ಜೆ ಪಿ ಅವರು ತುಂಬ ಬರೀ ಹೀರೋ ಆಗಲ್ಲ, ತನುಮನ ಅನ್ಬೋದು, ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹಗಲಿರುಳು ಅವರೂ ಶ್ರಮಿಸಿದ್ದಾರೆ. ಹಾಗಾಗಿ ಅವರಿಗೂ ಧನ್ಯವಾದ ಹೇಳಲೇಬೇಕು. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದರೆ, ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ, ಅದು ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸಿನಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ. ಅಲ್ಲಿ ದೌರ್ಜನ್ಯ ಹೇಗಿರುತ್ತೆ, ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ, ಪ್ರೇಮ, ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ. ಭಾಳ ಹೃದಯಸ್ಪರ್ಶಿ ಸನ್ನಿವೇಶಗಳಿವೆ. ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರ ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೇ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತೀಯತೆಯ ವಿಚಾರಗಳು ಬರುತ್ತೆ. ಹೇಗೆ ಒಬ್ರೊಬ್ಬರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ, ಆದರೆ ಅವನಿಗೊಂದು ಬೇರೆ ಶ್ರೇಣಿ, ಇವನಿಗೊಂದು ಬೇರೆ ಶ್ರೇಣಿ, ಅವನಿಗೊಂದು ಬೇರೆ ಘನತೆ, ಇವನಿಗೊಂದು ಬೇರೆ ಘನತೆ, ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಈವನ್ ಪ್ರೀತಿಯ ಹಾಡುಗಳಲ್ಲಿ ಕೂಡ ಅದು ಬರುತ್ತೆ. ಎಲ್ಲೋ ಒಂದು ಸಿಚುವೇಶನ್ ಸಾಂಗಲ್ಲಿ ಬರೋದಕ್ಕಿಂತ ಪ್ರೀತಿಯ ಹಾಡುಗಳಲ್ಲಿ ಕೂಡ ಅದ್ರದ್ದೆಲ್ಲೋ ಒಂದು ಜಲಕ್ಕೆ ಬಂದು ಹೋಗುತ್ತೆ. ಸೊ ಹಾಗಾಗಿ ಈ ಎಲ್ಲ 6 ಸಾಂಗ್ಗಳು ಒಂದು ಕಾನ್ಸೆಪ್ಟಲ್ಲಿ ಕೂತ್ಕೊಳ್ತವೆ. ನಮ್ಮ ಅರ್ಜುನ್ ಸರ್ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಜನ ಹೇಳಬೇಕು. ಒಟ್ಟಾರೆ ಕರ್ಕಿ ಒಂದು ತುಂಬ ವಿಶೇಷವಾದ ಸಿನಿಮಾ. ತಮಿಳಿನ ಬಹಳ ಅನುಭವಿ ನಿರ್ದೇಶಕರೊಬ್ಬರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು. ಈ ಸಿನಿಮಾ ಯಶಸ್ವಿ ಆಗಲಿ, ಈ ಸಿನಿಮಾ ಕನ್ನಡ ಜನತೆಯ ಮನ ಗೆಲ್ಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ.